ನಾನು ಕೈ ನಿಷ್ಠಾವಂತ ಕಾರ್ಯಕರ್ತ, ಡಿಕೆ ಪಕ್ಕಾ ಶಿಷ್ಯ, ನಾನು ಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಬಸವರಾಜ್ ಶಿವಗಂಗಾ ಹೇಳ್ತಾ ಇದ್ದಾರೆ. ಅಶ್ವವೇಗ ಬಳಿ ಸಚಿವ ಸ್ಥಾನದ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಶಾಸಕ ಶಿವಗಂಗಾ. 40 ಜನ ಹೊಸಬರ ಆಯ್ಕೆಯಲ್ಲಿ 5 ರಿಂದ 6 ಜನರಿಗೆ ಅವಕಾಶ. ನಾನು ಕೈ ನಿಷ್ಠಾವಂತ ಕಾರ್ಯಕರ್ತ, ಡಿಕೆ ಪಕ್ಕಾ ಶಿಷ್ಯ, ನಾನು ಮಂತ್ರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ಬಸವರಾಜ್ ಶಿವಗಂಗಾ ಹೇಳ್ತಾ ಇರುವುದು. ಅಶ್ವವೇಗ ಬಳಿ ಸಚಿವ ಸ್ಥಾನದ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಶಾಸಕ ಶಿವಗಂಗಾ. ನನಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಅಶ್ವವೇಗ ನ್ಯೂಸ್ಗೆ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸಮನ್ವಯ ಸಮಿತಿಯ ರಚನೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ರೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಟಗರು ಸಿದ್ದುಗೆ ಪರೋಕ್ಷವಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ. ನಾನು ಕೈ ನಿಷ್ಠಾವಂತ ಕಾರ್ಯಕರ್ತ, ಡಿಕೆ ಪಕ್ಕಾ ಶಿಷ್ಯ ಅಂತ, ನಾನು ಮಂತ್ರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ಬಸವರಾಜ ಶಿವಗಂಗಾ ಹೇಳಿರುವಂತೆ. ಅಶ್ವವೇಗ ಬಳಿ ಸಚಿವ ಸ್ಥಾನದ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಶಾಸಕ ಶಿವಗಂಗಾ. 40 ಜನ ಹೊಸಬರ ಆಯ್ಕೆಯಲ್ಲಿ 5 ರಿಂದ 6 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. 6 ರಿಂದ 7 ಯುವಕರು ಈ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಬಸವರಾಜ್ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಸತತ ಪ್ರಯತ್ನವನ್ನ ಕೂಡ ನೀವು ಮಾಡಿದಂಥವ್ರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಕೂಡ ಹೇಳಿಕೆಗಳನ್ನ ಕೊಟ್ಟಂತವ್ರು. ಈಗ ನಿಮ್ಮ ಕನಸು ನೆರವೇರಿದೆ. ಈಗ ಎಷ್ಟರ ಮಟ್ಟಿಗೆ ನಿಮಗೆ ಸಂತೋಷ ಇದೆ ಸರ್? ಮೊದಲನೇದಾಗಿ ತಾವೆಲ್ಲ ನೋಡಿದ್ರಿ, ಮುಂಚೆಯಿಂದನೂ ಹೇಳ್ಕೊಳ್ತಾ ಬಂದಿದ್ದೀನಿ, ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ಮೊದಲನೇಗ ನಾನೇ ಸಂತೋಷ ಪಡೋದ್ರಲ್ಲಿ. ಈಗಲೂ ಅದೇ ಮೊದಲನೇ ಜಾಗದಲ್ಲೇ ನಾನಿದ್ದೀನಿ ಸರ್. ಈಗ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರವನ್ನ ಮಾಡಿಕೊಟ್ಟಾಯ್ತು. ಇಲ್ಲಿವರೆಗೂ ಕೂಡ ಕುರ್ಚಿ ಕಚ್ಚಾಟದ ಗೊಂದಲ ಕೂಡ ಇತ್ತು. ಈಗ ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟದಲ್ಲಿದ್ದಾರೆ. ಸುಮಾರು 135 ಶಾಸಕರಲ್ಲಿ 100ರಷ್ಟು ಅಂದ್ರೆ 100 ಜನ ಕೂಡ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಕೂಡ ಸಚಿವ ಸ್ಥಾನ ಕೇಳ್ತಿದ್ದೀರಾ, ಹೆಂಗ ಅನ್ಸುತ್ತೆ? ನಾನು ಕೇಳ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ ಅನ್ನೋ ಮಾಹಿತಿ ನಮಗೂ ಬಂದಿದೆ, ತಮ್ಮಲ್ಲೂ ಮಾಹಿತಿ ಇದೆ. ಏನು ಯುವಕರಿಗೆ ಸುಮಾರು 5 ರಿಂದ 8 ಜನ ಯುವಕರಿಗೆ ಅವಕಾಶ ಕೊಡಬೇಕು. ಏನು ಹಳಬ್ರು ಸೀನಿಯರ್ಸ್ ಜೊತೆಗೆ ಯುವಕರು ಸೇರಿಸಿದ್ರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಒಂದು ನಿಟ್ಟಿನಲ್ಲಿ ಏನು ಇವತ್ತು ತೀರ್ಮಾನ ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಯಾರು ಸುಮಾರು ಒಂದು 35 ರಿಂದ 40 ಜನ ಹೊಸದಾಗಿ ಆಯ್ಕೆ ಆಗಿದ್ವಿ. ಆ ಆಯ್ಕೆ ಆದಂಥದ್ರಲ್ಲಿ ಯಾರಿಗಾದರೂ 5 ರಿಂದ 8 ಸ್ಥಾನ ಅವಕಾಶ ಮಾಡಿಕೊಡಿ ಅಂತ ಮೊದಲನೇ ಕೇಳ್ತಾ, ಎರಡನೇದು ಏನು ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಯಾವುದೇ ಜಾತಿ ಲೆಕ್ಕಾಚಾರದಲ್ಲಿ ಕೇಳ್ತಾ ಇಲ್ಲ ಅಥವಾ ಜಿಲ್ಲಾವಾರು ಕೇಳ್ತಾ ಇಲ್ಲ. ನಾನೊಬ್ಬ ರೈತಪರ ಸಂಘಟನೆಯಿಂದ ಇವತ್ತು ಶಾಸಕನಾಗಿದ್ದೀನಿ. ಸುಮಾರು ಕೇಂದ್ರ ಸರ್ಕಾರದ ಏನು ರೈತ ವಿರೋಧಿ ಧೋರಣೆ ವಿರೋಧ ಇಲ್ಲಿಂದ ಕಾನ್ಸ್ಟಿಟ್ಯೂನ್ಸಿ ಚನ್ನಗಿರಿಯಿಂದ ಹಿಡಿದು ದೆಹಲಿ, ಬೆಂಗಳೂರವರೆಗೂ ಸುಮಾರು ಸಾವಿರಾರು ರೈತರನ್ನ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ, ಫ್ಲೈಟ್ಗಳಲ್ಲಿ ಕರ್ಕೊಂಡೋಗಿ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿದೆ. ರೈತಪರ ನ್ಯಾಯ ಕೊಡಿಸೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದು ರೈತರು ಕೋಟ, ಈಗ ಹೆಂಗೆ ಜಾತಿ ಕೋಟಗಳು ಹೆಂಗೆ ಕೊಡ್ತಿದ್ದಾರೆ, ಪ್ರಾತಿನ್ಯ ಕೊಡ್ತಾ ಇದ್ದಾರೆ, ಏರಿಯಾವಾರು ಕೊಡ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ರೈತರ ಪರವಾಗಿ ಒಂದು ಅವಕಾಶ ಮಾಡಿಕೊಟ್ರೆ ರೈತರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಅಂತಲೂ ಕೂಡ ಹೇಳ್ಕೊಂಡ್ರಿ. ಡಿ ಕೆ ಶಿವಕುಮಾರ್ ಅವರು CLP ಲೀಡರ್ ಅಂತ ಆಯ್ಕೆ ಆದ ಬಳಿಕ ನೀವು ಏನಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿ ಮಾಡಿ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಏನಾದರೂ ಬೇಡಿಕೆ ಇಟ್ಟರೆ ಹೆಂಗೆ ಸರ್? ನೋಡಿ, ನಾನು ಈ ಹಿಂದೆನೂ ಚುನಾವಣೆ ಟಿಕೆಟ್ನ ಅವ್ರನ್ನ ಕೇಳಿರಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೆ, ಕೆಲಸ ಮಾಡೋದು ಗುರುತಿಸಿ ಅವ್ರದ್ದು ಟಿಕೆಟ್ ಕೊಟ್ಟರು. ಈಗಲಾದರೂ ನನ್ನ ಅವರಲ್ಲಿ ಹೋಗಿ ಸಚಿವ ಸ್ಥಾನ ಕೇಳಿಲ್ಲ, ಈಗಲೂ ಸಹ ಹೋಗಿ ಕೇಳೋದಿಲ್ಲ. ನಮ್ಮ ರೈತಪರ ಕೆಲಸಗಳು, ರೈತಪರ ಸಂಘಟನೆ ಏನು ಮಾಡಿದ್ದೀನಿ, ರೈತಪರ ಹೋರಾಟ ಮಾಡಿದ್ದೀನಿ, ಆ ಹಿನ್ನೆಲೆಯಲ್ಲಿ ಅದು ಹೊಸಬರಿಗೆ ಅವಕಾಶ ಮಾಡೋ ನಿಟ್ಟಿನಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿದೆ, ಆ ನಿಟ್ಟೊಳಗೆ ನಮಗೊಂದು ರೈತರ ಒಂದು ಕೋಟದಲ್ಲಿ ರೈತರ ಪರವಾಗಿ ಒಂದು ಧ್ವನಿ ಆಗೋಕ್ಕೋಸ್ಕರ ಕೊಡಿ ಅಂತ ಮನವಿ ಮಾಡ್ತೀನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಹೈಕಮಾಂಡ್ ಮುಂದೆ ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಅಂತ. ಈಗ ಯಾವುದು ಕೂಡ ನಿಮ್ಮದು ಒಂದು ಕೋಆರ್ಡಿನೇಷನ್ ಗೌರ್ಮೆಂಟ್ ಇಲ್ಲ, ಬೇರೆಯವ್ರ ಜೊತೆ ಮೈತ್ರಿ ಸರ್ಕಾರ ಕೂಡ ಮಾಡ್ಕೊಂಡಿಲ್ಲ, ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಒಂದು ಬಹುಮತದ ಸರ್ಕಾರ ಇದ್ರೂ ಕೂಡ ಈ ರೀತಿಯಾಗಿ ಒಂದು ಕಮಿಟಿ ಫಾರ್ಮ್ ಮಾಡಿ ಅಂತ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಸರ್? ನೋಡಿ, ನಾನೆಲ್ಲೂ ಈ ಸಮನ್ವಯ ಸಮಿತಿ ಮಾಡಿ ಅನ್ನೋದನ್ನು ಕೇಳಿಲ್ಲ. ನನಗೂ ಮಾಹಿತಿ ಎಲ್ಲೂ ಗಮನಕ್ಕೆ ಬಂದುಬಿಡುತ್ತೋ ಹಂಗೇನಾರಿದ್ರೆ, ಆ ಥರ ಯಾವುದೂ ಆಗಿಲ್ಲ.
ಆ ಥರ ಅವಶ್ಯಕತೆ ಈಗ ಬರೋದಿಲ್ಲ. ನೀವು ಹೇಳ್ದಂಗೆ ಸಮ್ಮಿಶ್ರ ಸರ್ಕಾರ ಇಲ್ಲ, ಎರಡೆರಡು ಸರ್ಕಾರ ಇದ್ದಾಗ ಅವಶ್ಯಕತೆ ಬರ್ತದೆ ಅನ್ನೋ ನಿಟ್ಟಿನಲ್ಲಿ ಆ ಥರದ್ದು ಬಂದಿಲ್ಲ. ಅದ್ರ ಮೇಲೂ ಏನಾದ್ರು ತೀರ್ಮಾನ ತಗೊಳಿದ್ರೆ ಹೈಕಮಾಂಡ್ ತೀರ್ಮಾನ ತಗೋಬೇಕು. ಯಾಕೆಂದರೆ ಅಷ್ಟೊಂದು ಸಮನ್ವಯ ಸಮಿತಿಯಷ್ಟು ಮಾತಾಡೋಷ್ಟೇನು ನಾವು ದೊಡ್ಡರಲ್ಲ. ಮೊದಲನೇ ಬಾರಿ ಆಯ್ಕೆ ಆಗಿದ್ವಿ, ನಾವೇನು ಸಚಿವರಾಗಿ ಕೆಲಸ ಮಾಡ್ಬೋದು ಅನ್ನೋದು ಮಾತಾಡ್ಬೋದು ಬಿಟ್ಟರೆ ಈ ಸಮನ್ವಯ ಸಮಿತಿ ಬಗ್ಗೆ ಎಲ್ಲ ಮಾತಾಡೋಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸರ್, ಒಂದು ವೇಳೆ ಈ ಬಾರಿ ನೀವು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀರಾ, ಸಚಿವ ಸ್ಥಾನ ಕೊಡಲಿ ಅಂತ ಕೂಡ ಕೇಳ್ತಾ ಇದ್ದೀರಾ. ಒಂದು ವೇಳೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಶಾಸಕರಾಗಿದ್ದು ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ರೀತಿಯಾಗಿ ಬೆನ್ನೆಲುಬಾಗಿ ನಿಲ್ತೀರಾ ಸರ್? ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮೊದಲನೇದು. ಅದ್ರ ಜೊತೆಗೆ ಅದಕ್ಕಿಂತ ಜಾಸ್ತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪಟ್ಟ ಶಿಷ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಅವರ ಪರವಾಗಿ ಅವರ ಸರ್ಕಾರದ ಕೆಲಸ ಕಾರ್ಯ ಏನು ಹೇಳಿದ್ರು ಸಹ ಪಕ್ಷದ ಪರವಾಗಿ ಅವ್ರ ಪರವಾಗಿ ನಾನು ಕೆಲಸ ಮಾಡ್ಕೊಂತ ಶಾಸಕನಾಗಿ ಕೆಲಸ ಮಾಡೋದು ನಾನು ಸಿದ್ಧ ಇದ್ದೀನಿ. ಎಸ್, ಇದಾಗಿತ್ತು ಬಸವರಾಜ್ ಶಿವಗಂಗಾ ಅವರ ಮಾತುಗಳು. ಕ್ಯಾಮ್ರಾಮ್ಯಾನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್ ಬೆಂಗಳೂರು. ಅಶ್ವವೇಗ ನ್ಯೂಸ್ ಜೊತೆ